पूज्याय राघवेन्द्राय सत्यधर्मरताय च। ರಾಯರು ಅವ್ರಿಗೂ ದರ್ಶನ ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದರೆ ನೋಡಿ, ಮಾಂಚಾಲ ದೇವಿ ಪಾದ ಸ್ಪರ್ಶ ಆಗಿದೆ ಅಂತ ಅಂದರೆ ಅದು ಸಾಧಾರಣನೇ ಅಲ್ಲ. ಅಲ್ಲೇ ರಾಯರು ಕೂತ್ಕೊಂಡಿದ್ದಾರೆ ಅಂತ ಅಂದರೆ ತಾಯಿ ಮಗು ಹೇಗೆ ತನ್ನ ತಾಯಿ ಹತ್ರ 3 ತಿಂಗಳು 4 ತಿಂಗಳು ಮಗು ಹೇಗೆ ತನ್ನ ತಾಯಿ ಹತ್ರ ಹಪ್ಕೊಂಡಿದ್ದಾರೋ ಅದೇ ರೀತಿ ರಾಘವೇಂದ್ರ ಸ್ವಾಮಿ ತನ್ನ ತಾಯಿ ಹತ್ರ ಭದ್ರವಾಗಿದ್ದಾರೆ. ಯಾರೇ ಹೋದ್ರೂ ಸರಿ, ಯಾವ ಕಷ್ಟನಾಗಿದ್ರೂ ಸರಿ, ಪರಿಹಾರ ಖಂಡಿತ ಮಾಡ್ತಾರೆ. ಅದು ಎಂಥದ್ದೇ ಆಗಿರಲಿ, ತುಂಗಾಭದ್ರದಲ್ಲಿ ಸ್ನಾನ ಮಾಡಿ ಎಲ್ಲ ತುನ್ಬನೂ ಅಲ್ಲಿ ಆ ತಾಯಿ ಹತ್ರ ತೊಳೆದ್ಬಿಟ್ಟು ನಿರಾಳವಾಗಿ ಮನಸ್ಸಿಂದ ಒಂದು ತಾಯಿಯನ್ನು ಪ್ರಾರ್ಥನೆ ಮಾಡಿ, ಅದೇ ರೀತಿ ಫಸ್ಟ್ ಹೋಗಿ ನಾವು ಮಾಡಬೇಕಾಗಿರೋಂಥ ಪ್ರಾರ್ಥನೆ ಮಾಂಚಾಲಮ್ನವ್ರಿಗೇ ಕೊಡಬೇಕಾಗಿದ್ದಂಥ ಪೂಜೆ ಫಸ್ಟು ಮಾಂಚಾಲಮ್ನವ್ರಿಗೆ. ಯಾಕೆಂದರೆ ರಾಯರೇ ಹೇಳಿದ್ದಾರೆ, ಭಕ್ತರು ಬರೋಂಥವರೆಲ್ಲ ಫಸ್ಟು ದರ್ಶನ ನಿಮ್ಮನ್ನು ಮಾಡಲಿ, ಆಮೇಲೆ ಬಂದು ನನ್ನನ್ನು ದರ್ಶನ ಮಾಡಲಿ, ಅವರು ತಂದಿದ್ದೆಲ್ಲ ನಿನಗೇ ತಾಯಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಷ್ಟು ಒಂದು ಒಳ್ಳೆ ಮನಸ್ಸು ನೋಡಿ ನಮ್ಮ ರಾಯರದು. ಕಾಮಧೇನು ಕಲ್ಪವೃಕ್ಷ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಹೇಳ್ಕೊಂಡೇ ಹೋಗ್ಬೋದು. ಅವರಂಥ ಹೃದಯ ಯಾರಿಗೂ ಬರಲ್ಲ. ಜಗದ್ಗುರು ಅಂತ ಹೇಳಿದ್ರೆ ಅದು ರಾಘವೇಂದ್ರ ಸ್ವಾಮಿನೇ. ಮಹಾಮಹಿಮರು, ಅವತಾರ ಮಹಾಪುರುಷ, ಅವರಿಂದ ಪಡ್ಕೊಳ್ಳೋ ಅಂಥದ್ದು ಬೇಜಾನಿದೆ. ಹೇಳ್ತಾನೆ ಹೋಗ್ಬೋದು. ಖಂಡಿತ ನಾನು ತಿಳಿಸ್ತಾನೆ ಇರ್ತೀನಿ. ನನಗೆ ನಡೆದಿರೋ ಅಂಥ ವಿಷಯಗಳನ್ನೇ ಹೇಳಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ನಾನು ರಕ್ತದಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೆ. ಮೂಗಲ್ಲಿ ರಕ್ತ ಬಂದು ಒಂದು ಅರ್ಧ ಲೀಟ್ರಷ್ಟು ರಕ್ತ ಚೆಲ್ಲೋಯ್ತು. ಕಷ್ಟಪಟ್ಟು ಒಂಥರ ನನಗೆ ತಲೆಯೆಲ್ಲ ಸುತ್ತೋಯ್ತು. ನೆಲದಲ್ಲೇ ರಕ್ತ ಬಿದ್ದಿದೆ. ಒಂದೊಂದು ಕಣದಲ್ಲಿ ನನ್ನ ಜೊತೆ ರಾಯರಿದ್ದರು. ಒಂದೊಂದು ಕಣದಲ್ಲೂ ರಕ್ತ ಕಣದಲ್ಲೂ ರಾಯರು ನನ್ನ ಕಣ್ಣು ಕಾಣಿಸಿದ್ದಾರೆ. ನಾನು ತಲೆ ಸುತ್ತಿ ಕೆಳಗಡೆ ಬಿದ್ದಂಥ ಟೈಮಲ್ಲಿ ರಾಯರು ಬಂದು ನನ್ನ ಶೋಲ್ಡ್ರನ್ನು ಹಿಂಗೆ ಮುಟ್ಟಿ, ಎದ್ದೋಳು ಯಾಕೆ ಬಿದ್ದಿದೆಯಾ ಅನ್ನೋ ಥರ ನನಗೆ ಶಬ್ದ ಆಯಿತು. ಎದ್ದು ನೋಡಿದ್ರೆ ರಕ್ತ ಫುಲ್ಲು ಚೆಲ್ಲೋಗಿದೆ. ಆವಾಗ ನೋಡಿದ್ರೆ ಅವ್ರ ಮುಖ ಕಾಣಿಸ್ತಾ ಇದೆ ವಿನಃ ಅವ್ರ ನೆರಳಲ್ಲಿದೆ ನೆರಳಲ್ಲಿ ಇದ್ದೀನಿ ನಾನು ಅನ್ನೋಂಥ ನನಗೆ ಮನಸ್ಸಲ್ಲಿ ಅರ್ಥ ಆಗಿ ಎದ್ದಿದ ತಕ್ಷಣ ಒಂದು ಸೆಕೆಂಡ್ ನನಗೆ ಮತ್ತೆ ತಲೆ ಸುತ್ತ ಬಂದು ಬಿದ್ದಾಗ ಆ ಭಗವಂತನೇ ನನ್ನನ್ನು ಕಾಪಾಡಿದ್ದು. ಆ ರಕ್ತದಲ್ಲಿ ಚೆಲ್ಲಿದಂಥ ರಕ್ತದಲ್ಲಿ ಆ ಭಗವಂತ ನೋಡಿದ ತಕ್ಷಣ ನನಗೆ ರಿಲ್ಯಾಕ್ಸಾಗಿ ನಾನು ಎದ್ದು ಕೂತಿದ್ದೀನಿ. ನೋಡಿ, ಆ ಭಗವಂತ ನನ್ನ ಒಂದೊಂದು ರಕ್ತ ಕಣದಲ್ಲೂ ಭಗವಂತ ಇದ್ದಾರೆ, ರಾಯರಿದ್ದಾರೆ. ಅದಕ್ಕೆ ನಾನು ಈ ಪ್ರೋಗ್ರಾಮು ಸಹ ನಾನು ಮಾಡ್ತಾ ಇರೋದು. ಅವ್ರು ಏನೆಲ್ಲ ನನಗೆ ಹೇಳ್ತಾರೋ, ಏನೆಲ್ಲ ಕ್ಲೂ ಕೊಡ್ತಾರೋ ಅದು ಖಂಡಿತ ನಾನು ಮಾಡ್ತೀನಿ. ನನ್ನ ಪ್ರಾಣ ಇರೋವರೆಗೂ ಆ ಭಗವಂತನಿಂದ ನಾನು ಏನೆಲ್ಲ ಸಾಧನೆ ಮಾಡಬೇಕು ಖಂಡಿತ ಮಾಡ್ತೀನಿ. ನೋಡಿ, ಇವಾಗ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಇವರು ಒಂದೊಂದು ಕೇಳ್ತಾ ಇದ್ದಾರೆ, ಒಂದೊಂದು ಹೇಳ್ತಾ ಇದ್ದಾರೆ. ಅವ್ರಿಗೂ ಸಹ ಅವರ ಆಶೀರ್ವಾದ ಇರಲಿ, ಅವ್ರ ಕುಟುಂಬನೂ ಸಹ ಅವರ ಆಶೀರ್ವಾದ ಸದಾಕಾಲ ಇರಬೇಕು ಅಂತಲೂ ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಭಗವಂತ ಆಶೀರ್ವಾದ ಆರೋಗ್ಯ ಕೊಟ್ಟು ಅವ್ರನ್ನ ಸಲಹಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣು, ಗುರುವೇ ಶರಣು. ಓಕೆ ಅಮ್ಮ, ಇನ್ನು ನಾವು ದುರ್ಗಾದೇವಿ ಬಗ್ಗೆ ಮಾತಾಡಲೇಬೇಕು. ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ಸಾಕಷ್ಟು ಜನ ಮಂಗಳವಾರ ಮತ್ತು ಶುಕ್ರವಾರ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾರೆ. ದುರ್ಗಾದೇವಿ ಆರಾಧನೆ ಮಾಡುವಾಗ ಕೆಲವರು ಮಾಂಸಾಹಾರ ತ್ಯಜಿಸ್ತಾರೆ, ಇನ್ನು ಕೆಲವರು ಮಾಂಸಾಹಾರವನ್ನು ಮಾಡಿ ದೇವಿಗೆ ಎಡೆ ಕೊಡುವಂಥದ್ದು ಇದೆ. ಈ ದುರ್ಗಾದೇವಿಯನ್ನು ನಾವು ಯಾವ ಕಾರಣಕ್ಕೆ ಆರಾಧನೆ ಮಾಡಬೇಕು? ಅವಳ ಮಹತ್ವ ಏನು? ಖಂಡಿತ ನೋಡಿ, ದುರ್ಗಾದೇವಿ ಅಂದ್ರೇ ಪಾರ್ವತಿ ಸ್ವರೂಪಿನೇ. ಈಗ ಯಾವಾಗಲೂ ನವರಾತ್ರಿ ಬರುತ್ತೆ ಅಂತ ಅಂದ್ರೇ ಆ ದುರ್ಗೆಮ್ಮನಿಗೆ ತುಂಬಾ ಮಹಾವಿಶೇಷ. ಅದರಲ್ಲೂ ಒಂದೊಂದು ಸ್ಟ್ರೀಟಲ್ಲೂ ಆ ತಾಯಿನ ಅಷ್ಟೊಂದು ಕುಣಿಸ್ತಾರೆ, ಅಷ್ಟೊಂದು ಆಡಿಸ್ತಾರೆ, ಅಷ್ಟೊಂದು ನಲಿಸ್ತಾರೆ. ಯಾಕೆ ಅಂತಂದರೆ ಆ ದೇವಿ ಪ್ರಪಂಚದಲ್ಲಿ ಬಾಳ್ತಾ ಇದ್ದಾಳೆ ನಮ್ಮ ಜೊತೆಲೇ ಅಂತ ಆ ಒಂದು ಸಂತೋಷ, ಆ ಒಂದು ಇರೋ ಅಂಥ ನಂಬಿಕೆ, ಆ ದೇವಿಲಿ ಎಷ್ಟು ನಂಬಿಕೆ ಬೇಕೋ ಅಷ್ಟು ನಂಬಿಕೆ ಇಟ್ಕೊಂಡು ಆ ತಾಯಿನ ಪೂಜಿಸೋದಾಗಲಿ, ಆ ತಾಯಿನ ನಾವು ಏನೇ ಆಗಲಿ. ಇವಾಗ ನೋಡಿ, ಕರಗ ಸಹ ನಡೀತು ಬೆಂಗಳೂರಲ್ಲಿ. ಆ ಕರಗದಲ್ಲೂ ಸಹ ಎಲ್ಲರೂ ಹೇಗೆ ಬೇಕೋ ಆಡ್ತಾ ಇದ್ದಾರೆ. ಅದು ಎಲ್ಲರೂ ಡ್ರಿಂಕ್ಸ್ ಮಾಡಿ ಆಡ್ತಾರೆ ಅಂತಾರೆ, ಅದು ಬೇರೆ ವಿಷಯ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಹಾಗಾಗಿ ಹೆಣ್ಮಕ್ಳೇ ತಗೊಳ್ಳಿ, ಸುಮ್ಮನೆ ನಿಂತಿರ್ತಾರೆ, ಸಡನ್ನಾಗಿ ಆಡ್ತಾ ಇರ್ತಾರೆ. ಗಂಡು ಮಕ್ಕಳು ತಗೊಳ್ಳಿ, ಸಡನ್ನಾಗಿ ನಿಂತಿರ್ತಾರೆ, ಆಡ್ತಾ ಇರ್ತಾರೆ. ಕಾರಣ ಏನು ಅಂದರೆ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆ ದೇವಿಯ ಅನುಗ್ರಹ ನಮಗೆ ಗೊತ್ತಿರೋದಿಲ್ಲ. ನಾವು ಆಡ್ತೀವಿ ಅಂದರೆ ದೇವ್ರ ಮೈ ಮೇಲೆ ಬರುತ್ತೆ ಅಂತ ಅರ್ಥ ಅಲ್ಲ. ಆ ಸೆಕೆಂಡು ಆ ದೇವಿಯ ಅನುಗ್ರಹ ಆಗಿದೆ, ಸಂಕಲ್ಪ ಆಗಿದೆ ಅಂತಲೇ ಅರ್ಥ. ಸುಮ್ಮನೆ ಹಾಡ್ತಾ ಇರೋರು ಅದೆಲ್ಲ ವೇಸ್ಟ್, ಅದೆಲ್ಲ ಭಗವಂತ ಬಂದಿದ್ದಾನೆ ಅಂತ ಅಂದರೆ ಅದು ನನಗೆ ಇಷ್ಟ ಇಲ್ದಿರೋ ಅಂಥದ್ದು. ಯಾಕೆಂದರೆ ಭಗವಂತ ಅನ್ನೋದು ಅಪಾರ,
ಅದು ಹೇಳಕ್ಕೆ ಸಾಧ್ಯನೇ ಇಲ್ದಿರ ಇರೋಂಥ ಶಕ್ತಿ. ಹಾಗಾಗಿ ಆ ದೇವಿಗೆ ಏನು ವಿಶೇಷತೆ, ಆ ದೇವಿ ಅನುಗ್ರಹ ಹೇಗೆ ನೋಡಿ, ಆ ದೇವಿಯಿಂದ ಏನು ಅಪಾರವಾಗಿದ್ದಂಥದ್ದು ನಾವು ಪಡ್ಕೋಬೇಕು ಅಂದರೆ ಮಂಗಳವಾರ ದಿವಸ, ಅದರಲ್ಲೂ ಮಂಗಳವಾರ ದುರ್ಗಾದೇವಿಗೆ ತುಂಬಾ ವಿಶೇಷತೆ ಇರುತ್ತೆ. ಹೇಗೆ ಅಂತಂದರೆ ಆ ದುರ್ಗಾದೇವಿ ಹುಟ್ಟಿದ್ದೇ ಮಂಗಳವಾರನೇ. ಹಾಗಾಗಿ ಮಂಗಳವಾರ ಹುಟ್ಟಿದಂಥ ಎಲ್ಲ ಹೆಣ್ಮಕ್ಳಿಗೂ ಖಂಡಿತ ಒಂದು ಧೈರ್ಯ, ಬಡ ಧೈರ್ಯ ಅಂತಾರೆ. ಧೈರ್ಯ ಬೇರೆ, ಬಡ ಧೈರ್ಯ ಬೇರೆ. ಆ ಧೈರ್ಯ ಇತ್ತು ಅಂದರೆ ಎಲ್ಲನೂ ಜಯಿಸ್ತಾರೆ. ಮಂಗಳವಾರ ಹುಟ್ಟಿದಂಥ ಹೆಣ್ಮಕ್ಳು ಯಾವುದಕ್ಕೂ ಅಂಜೋದಿಲ್ಲ, ಯಾವುದಕ್ಕೂ ಭಯನೂ ಪಡಲ್ಲ. ಯಾಕೆ ಅಂದರೆ ಆ ದುರ್ಗಾದೇವಿ ಅನುಗ್ರಹ ಖಂಡಿತ ಇದ್ದೇ ಇರುತ್ತೆ. ಆ ಖಂಡಿತ ಇರುವಾಗ ಏನಾಗುತ್ತೆ ಅಂದರೆ ಅವ್ರನ್ನ ಯಾರೂ ಸಹ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದೇ ಒಂದು ವಿಷಯನ ಏನಾದರೂ ದುರುಪಯೋಗ ಮಾಡಿಕೊಂಡ್ರು ಅಂದರೆ ಅದೇ ಸಹ ಅವರನ್ನೇ ತಿರುಗುತ್ತೆ. ಹಾಗಾಗಿ ದುರ್ಗಾದೇವಿಯ ಅನುಷ್ಠಾನ ಹೇಗೆ ಅಂತಂದರೆ ಪಡ್ಕೊಂಡ್ರೆ ಮಾತ್ರನೇ ವರ, ಸಪೋಸ್ ಅದು ಬಿಟ್ಬಿಟ್ರೆ ಶಾಪನೇ. ಹಾಗಾಗಿ ಯಾವಾಗಲೂ ಅದು ನಾವು ಫಾಲೋ ಮಾಡ್ತೀವಿ ಅಂತ ಅಂದಮೇಲೆ ಖಂಡಿತ ಫಾಲೋ ಕರೆಕ್ಟಾಗಿರಬೇಕು. ಇವಾಗ ನೋಡಿ, ರಾವ್ಗಾಲದಲ್ಲಿ ನಾವು ಹೋಗ್ತೀವಿ, ದೀಪ ಹಚ್ತೀವಿ ಅಂತ ಅಂದರೆ ಆ ದೀಪ ಹಚ್ಚ ಅಂತ ಟೈಮ್ವರೆಗೂ ಏನು ಊಟ ಮಾಡಬಾರ್ದು. ಹುಷಾರಿಲ್ಲ, ನನಗೆ BP ಇದೆ, ಶುಗರ್ ಇದೆ, ಈ ಥರ ಆರೋಗ್ಯ ಸರಿ ಇಲ್ಲ, ಆಪ್ರೇಷನ್ ಆಗಿದೆ ಅಂದರೆ ನೀವು ಉಪವಾಸ ಇರಬೇಡಿ, ಖಂಡಿತ ಫಾಸ್ಟಿಂಗ್ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹಾಗಾಗಿ ನೀವು ಊಟ ಮಾಡಿಕೊಂಡು ಊಟ ಆದ ನಂತರ ಆ ತಾಯಿಗೆ ಒಂದೇ ಒಂದು ಕ್ಷಮೆ ಕೇಳಿಕೊಂಡು ಖಂಡಿತ ದೀಪ ಹಚ್ಬೋದು. ನಂದ ದೀಪ ಹಚ್ಚೋದ್ರಿಂದ ನಮಗೇನು ಪ್ರಯೋಜನ, ಅದೇ ರೀತಿ ನಾವು ನಿಂಬೆಹಣ್ಣಲ್ಲಿ ಹಚ್ಚಿದ್ರೆ ಏನು ನಮಗೆ ಪ್ರಯೋಜನ ಅಂತ ಅಂದರೆ, ನಿಂಬೆಹಣ್ಣಲ್ಲಿ ಹಚ್ಚುವಾಗ ದೋಷ ಖಂಡಿತ ಪರಿಹಾರ ಆಗುತ್ತೆ. ಹಾಗೆ ನಾವು ನಂದಾದೀಪ ಹಚ್ಚುವಾಗ ಏನಾಗುತ್ತೆ, ನಂದ ಗೋಕುಲವಾಗಿ ಕುಟುಂಬ ಇರುತ್ತೆ. ಹಾಗಾಗಿ ಮನಸ್ಸಿಂದ ಬಂದಂಥ ನೋವುಗಳನ್ನೆಲ್ಲ ಒಂದೊಂದು ರೀತಿ ಹಚ್ಬೋದು. ಒಬ್ಬೊಬ್ಬರು ಕುಂಬಳಕಾಯಲ್ಲಿ ಹಚ್ಚಿದ್ದಾರೆ ದೀಪನ, ಒಬ್ಬೊಬ್ಬರು ಹಸಿ ಹಕ್ಕಿನ ತಮಟ ಥರ ಮಾಡಿ ಅದರಲ್ಲೂ ಸಹ ಹಚ್ತಾರೆ. ಒಂದೊಂದು ಬೇಡಿಕೆ ಒಂದೊಂದು ರೀತಿ ಇರುತ್ತೆ. ಆದರೆ ಮಾಂಗಲ್ಯಕ್ಕೋಸ್ಕರ ಬೇಡ್ಕೊಳ್ಳೋರು ಶುಕ್ರವಾರ ರಾವ್ಗಾಲದಲ್ಲಿ ಹಚ್ಚಬೇಕು. ಆರೋಗ್ಯ ಸರಿ ಇಲ್ಲ, ಮದುವೆ ಆಗಬೇಕು, ನಮಗೆ ಸಂತಾನ ಭಾಗ್ಯ ಬೇಕು ಅನ್ನೋರು ಖಂಡಿತ ರಾವ್ಗಾಲದಲ್ಲಿ ಮಂಗಳವಾರನೇ ಹಚ್ಚಬೇಕು. ಯಾಕೆ ಅಂತಂದರೆ ಮಂಗಳವಾರ ಹಚ್ಚೋದ್ರಲ್ಲಿ ನಮಗೇನು ಪ್ರಯೋಜನ ಇದೆ ಅಂತ ಅಂದರೆ, ಖಂಡಿತ ಮಂಗಳವಾರ ತಾಯಿ ಪ್ರಪಂಚಕ್ಕೆ ಬರುವಾಗ ಏನೆಲ್ಲ ಸರ್ವಸ್ವನ ಗೆದ್ದು ಬಂದ್ಲೋ ಅದೇ ರೀತಿ ಅಷ್ಟು ಸರ್ವಸ್ವನು ಆ ಭಕ್ತರು ಕೊಡ್ತಾರಂತೆ. ಹಾಗಾಗಿ ಶುಕ್ರವಾರ ಮಾಡೋದ್ರಿಂದ ಏನು ಪ್ರತಿಫಲ ಅಂತ ಅಂದರೆ, ಶುಕ್ರವಾರ ರಾವ್ಗಾಲಕ್ಕೂ ಮಂಗಳವಾರ ರಾವ್ಗಾಲಕ್ಕೂ ಡಿಫ್ರೆಂಟ್ ಇದೆ. ಏನು ಡಿಫ್ರೆಂಟ್ ಅಂದರೆ, ನಾವಿವಾಗ ಸುಮಂಗಲಿ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಆ ಮಾಂಗಲ್ಯಕ್ಕೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ಅಂದರೆ ನಾನು ಅದು ಹೇಳೋಕ್ಕೂ ಇಷ್ಟ ಸಹ ಪಡಲ್ಲ. ಯಾಕೆ ಅಂತಂದರೆ ಬರುವಾಗ ಖಂಡಿತ ದೇವಿ ಹತ್ರ ಹೋಗಿ ಆ ಮಾಂಗಲ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿಬಿಟ್ಟು 1 ನಿಮಿಷ ಆ ತಾಯಿ ಹತ್ರ ಕೂತ್ಕೊಂಡು ನೀವು ದೀಪ ಹಚ್ಬಿಟ್ಟು ಬನ್ನಿ, ಖಂಡಿತ ಪರಿಹಾರ ಆಗುತ್ತೆ. ಆದರೆ 9 ನಿಂಬೆಹಣ್ಣಲ್ಲೇ ನೀವು ಹಚ್ಚಬೇಕು ದೀಪನ. ಅದೇ ರೀತಿ ಹೆಣ್ಮಕ್ಳು ಬಂದು ಮದುವೆಗೋಸ್ಕರ ಬೇಡ್ಕೊತಾರೆ ಅಂದರೆ 9 ನಿಂಬೆಹಣ್ಣಲ್ಲೇ 3 ವಾರ ಖಂಡಿತ ಹಚ್ಚಬೇಕು. ನಿಮ್ಗೆ 1 ವಾರ ತಡೆ ಬಂದ್ರೂ ಸಹ ಯಾವ ಕಾರ್ಯನೂ ಸಕ್ಸಸ್ ಆಗೋದಿಲ್ಲ. ನೋಡಿ, ಸುಮ್ಮನೆ ಎಲ್ಲರೂ ಹಚ್ತಾವ್ರೆ, ನಾನು ಹೋಗಿ ಹಚ್ಚೋಣ ಅಂತ ಖಂಡಿತ ಹೇಳ್ತೀನಿ, ಬೇಜವಾಬ್ದಾರಿಯಿಂದ ಬೇಕು ಅಂತಲೂ ಸಹ ಯಾರು ಮಾಡಬೇಡಿ. ದೇವ್ರನ್ನ ಟೆಸ್ಟ್ ಮಾಡಲೇಬಾರ್ದು. ಅವ್ರಿಗೆ ನಮಗೆ ಟೆಸ್ಟ್ ಇಟ್ಟರು ಅಂತ ಇಟ್ಕೊಳ್ಳಿ, 0 ಮಾರ್ಕ್ ಆಗಿಬಿಡ್ತೀವಿ. ಖಂಡಿತ ಹೇಳ್ತೀನಿ, ದೇವರನ್ನು ಸರಿ ನೀವು ಯಾವ ಕಾರಣಕ್ಕೂ ಸರಿ ಟೆಸ್ಟನ್ನು ಮಾಡಬೇಡಿ. ಖಂಡಿತ ನಂಬಿಕೆ ಇದ್ರೆ ಮಾತ್ರ ಮಾಡಿ, ಅದನ್ನು ತನ್ನ ನಂಬಿಕೆಯಿಂದ ಮಾಡಬೇಕು, ನಿಷ್ಠೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ನೋಡಿ, ಭಕ್ತಿ ಇಲ್ದಲೆ ಮುಕ್ತಿನೂ ಇಲ್ಲ, ದೀಕ್ಷೆ ಇಲ್ದಲೆ ಮೋಕ್ಷನೂ ಇಲ್ಲ. ಹಾಗಾಗಿ ಒಂದೊಂದು ನಾವು ಗೆಲ್ಲಬೇಕು ಅಂತ ಅಂದರೆ ಖಂಡಿತ ಹೇಳ್ತೀನಿ, ನಮ್ಮ ಮನಸಾಕ್ಷಿಯಿಂದನೇ ಮಾಡಬೇಕು. ಆ ತಾಯಿ ದುರ್ಗಾ ದೇವಿನ ಪ್ರಾರ್ಥನೆ ಮಾಡ್ತಾ ನಮ್ಮ ಮನೇಲಿರೋಂಥ ದರಿದ್ರನೂ ಸಹ ಹೋಗ್ತಾ ಇರುತ್ತೆ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಟಕ್ಕಂತ ಹಣವಂತರಾಗ್ತಾರೆ, ಟಕ್ಕಂತ ಯಾವುದಾದ್ರೂ ಒಂದು ಕೆಲಸ ಸಿಗುತ್ತೆ, ಇಲ್ಲ ಅಂತಂದರೆ ಒಂದು ಒಳ್ಳೆ ಮನೆಗೆ ಹೋಗ್ತೀರಾ, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಭೂಮಿ ತೊಗೊತೀರಾ. ಈ ಥರ ಎಷ್ಟೋ ಅನುಗ್ರಹ ತಾಯಿದು ಸಿಕ್ಕೋಗ್ಬಿಡುತ್ತೆ. ಖಂಡಿತ ಒಂದೊಂದು ವಿಷಯನೂ ತಿಳ್ಕೊತಾ ಹೋಗೋಣ. ಗುರುವೇ ಶರಣಂ. ಓಕೆ ಅಮ್ಮ, ಇನ್ನು ದೋಷಗಳ ಬಗ್ಗೆ ಮಾತಾಡೋಣ. ಈಗ ಪಿತೃಶಾಪ ಅಂತ ಹೇಳ್ತಾರೆ, ಅದರಲ್ಲೂ ಸ್ತ್ರೀ ದೋಷ, ಸ್ತ್ರೀ ಶಾಪ ಅಂತ ಹೇಳ್ತಾರೆ, ಗರ್ಭಿಣಿ ಶಾಪ. ಯಾವ ಶಾಪ ಮನುಷ್ಯನ ತುಂಬ ಕೆಟ್ಟದ್ದು, ತುಂಬ ಕಾಡುತ್ತೆ ನೋಡಿ. ಖಂಡಿತ ಅದು ಒಳ್ಳೆ ವಿಷಯಗಳು ಕೇಳ್ತಾ ಇದ್ದೀರಾ. ಶಾಪ ಅಂತಂದರೆ ಇರೋದಲ್ಲೇ ದೋಷ, ಶಾಪದಲ್ಲಿ ಇರೋಂಥದ್ದೇ ತಾಯಿ ಶಾಪನೇ, ಅದರಲ್ಲೂ ಗರ್ಭಿಣಿ ಶಾಪ. ನೋಡಿ, ಗರ್ಭಿಣಿ ಶಾಪ ಎಲ್ಲೂ ನೀವು ಹೋದ್ರೂ ಸಹ ಖಂಡಿತ ಅದು ಒಳ್ಳೆಯದಾಗಲ್ಲ. ಯಾಕೆ ಅಂತ ಅಂದರೆ ಆ ಗರ್ಭಿಣಿ ಒಬ್ಬರಿಲ್ಲ, ಇಬ್ಬರಾಗಿರ್ತಾರೆ.
ನೋಡಿ, ತಾಯಿ ಶಾಪಕ್ಕಿಂತ ಮೀರಿನದು ಗರ್ಭಿಣಿ ಶಾಪ. ಯಾಕೆ ಅಂತ ಅಂದರೆ ಆ 2 ಆತ್ಮಗಳು ಸೇರಿ ಶಾಪ ಬಿಡುತ್ತೆ. ಯಾವಾಗಲೂ ನೋಡಿ, ಆ 2 ಶಾಪನೂ ಖಂಡಿತ ವಂಶ ಉದ್ಧಾರ ಆಗಲ್ಲ. ನೀವು ಫಸ್ಟು ಆ ಪ್ರೆಗ್ನೆಂಟ್ ಆದ ಆ ಹೆಣ್ಣನ್ನು ಏನೋ ಒಂದು ಮಾಡಿ ಸಾಯಿಸ್ಬಿಟ್ಟಿರ್ತೀರ, ಅಥವಾ ಏನೋ ಒಂದು ಆಗ್ಬಿಟ್ಟಿರುತ್ತೆ ವಿಪತ್ತು, ಇಲ್ಲಾಂದರೆ ಡೆಲಿವರಿ ಟೈಮಲ್ಲಿ ಅವ್ರು ತೀರ್ಕೊಂಡ್ಬಿಟ್ಟಿರ್ತಾರೆ, ಏನೋ ಒಂದು ಆಗಿರುತ್ತೆ, ನೀವು ಕಷ್ಟ ಕೊಟ್ಟಿರ್ತೀರ. ಆ ಶಾಪ ಆ ವಂಶದಲ್ಲಿ ಖಂಡಿತ ಯಾವ ಕಾರಣಕ್ಕೂ ಸರಿ ಆಗೋದಿಲ್ಲ. ನೀವಾಗೆ ತಿದ್ಕೊಂಡು ಅದೇ ರೀತಿ ಇದ್ದಂಥ ಗರ್ಭಿಣಿ ಒಂದು ಹೆಣ್ಣಿಗೆ ಹೋಗಿ ಕಾಲಲ್ಲೇ ಬಿದ್ದು ನಮಸ್ಕಾರ ಮಾಡಿ, ಅದೇ ರೀತಿ ಆ ತಾಯಿಗೆ ಏನೆಲ್ಲ ಭಾಗ್ನ ಕೊಡಬೇಕು ಅದನ್ನೆಲ್ಲ ಕೊಟ್ಟು ನಮಸ್ಕಾರ ಮಾಡಿ, ಆ ಪಾಪ ಅವಾಗಲೇ ತೀರೋದು. ನೋಡಿ, ತಮಿಳ್ನಾಡಲ್ಲಿದೆ ಗರ್ಭರಕ್ಷಾಂಬಿಕಾ ಟೆಂಪಲ್, ಅಲ್ಲಿಗೂ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗಿ ಆ ತಾಯಿ ಪಾದನ ಇಟ್ಕೊಂಡು ಅಲ್ಲಿರೋಂಥ ಕೊಳದಲ್ಲೇ ಸ್ನಾನ ಮಾಡಿ, ನೀವು ಹಾಕಿದ್ದಂಥ ಬಟ್ಟೆನ ಬೆಂಕಿಲೇ ಸುಡಬೇಕು. ಬೆಂಕಿಲೇ ಸುಟ್ಟು ನೀವು ಅದು ಭಸ್ಮ ಆಗಬೇಕು. ಇಷ್ಟು ಸಹ ಬೇಯ್ದಿರ ಇರಬಾರ್ದು, ಅಷ್ಟು ಆ ಬಟ್ಟೆನ ಫುಲ್ಲು ಬೇಯಿಸ್ಬೇಕು. ಅದೇ ರೀತಿ ಆ ತಾಯಿನ ಕೊಳದಲ್ಲಿ ಸ್ನಾನ ಮಾಡಿ ಮತ್ತೆ ಹೋಗಿ ಆ ತಾಯಿಗೆ ಅಭಿಷೇಕ ಮಾಡಿಸಿ 1 ದಿನ ನೀವು ಅಲ್ಲಿ ಸ್ಟೇ ಮಾಡಲೇಬೇಕು. ಅಭಿಷೇಕ ಮಾಡಿ ಆ ತಾಯಿಯಿಂದ ಬಂದಂಥ ಅವ್ರು ಏನು ಕೊಡ್ತಾರೋ ಅದು ನೇಮದಿಂದ ಇದೆ. ಆ ತುಪ್ಪವನ್ನು ದಿನನಿತ್ಯ ಹಣೆಲೆ 9 ದಿವಸ ಇಡ್ತಾ ಬಂದರೆ ಆಗ ಮಾತ್ರನೇ ನೀವು ಮುಕ್ತಿ ಅಡೆಯೋಕ್ಕೆ ಸಾಧ್ಯ. ಖಂಡಿತ ಹೇಳ್ತೀನಿ, ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಗರ್ಭರಕ್ಷಾಂಬಿಕೆ ಟೆಂಪಲ್, ಅಲ್ಲಿ ಮಾತ್ರನೇ, ತಮಿಳ್ನಾಡಲ್ಲಿ ಮಾತ್ರನೇ ಇದೆ. ಖಂಡಿತ ಹೋಗಿ ಶಾಪ ಇದ್ದವರು ಈ ಥರ ಮಾಡಿದ್ದಂಥ ತಪ್ಪುಗಳಲ್ಲಿ ಅಲ್ಲೋಗಿ ತಾಯಿ ನಮ್ಮಮ್ಮನ ಹತ್ರ ಕ್ಷಮೆ ಕೇಳಿ, ನಿಮಗೆ ಗೊತ್ತಾಗ್ಲಿಲ್ವ ನನ್ನ ಹತ್ರ ಬನ್ನಿ, ಆ ದಾರಿ ನಾನು ತೋರಿಸ್ತೀನಿ. ಅದೇ ರೀತಿ ನೀವೇ ಅಲ್ಲಿಗೆ ಹೋಗಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಕೆಲ್ಸಕ್ಕೆ ಹೋಗೋವಂಥವ್ರು ಕೆಲಸ ಮುಗಿಸ್ಕೊಳ್ಳಿ, ಯಾವಾಗ ನಿಮಗೆ ಟೈಮ್ ಇದೆಯೋ ಖಂಡಿತ ಹೋಗಿ. ಅದರಲ್ಲೂ ನೋಡಿ, ಗುರುವಾರನೇ ಆ ತಾಯಿಗೂ ಮಹಾಪೂಜೆ, ಗುರುವಾರನೇ ಉಪವಾಸ. ಆದರೆ ನೀವು ಗರ್ಭಿಣಿನ ಏನಾದರೂ ಮಾಡಿ ಆ ಶಾಪ ತಗೊಂಡಿದ್ದೀರಾ ಅನ್ನೋದು ಸತ್ಯ ಆಗಿತ್ತು ಅಂದರೆ ಗುರುವಾರ ಉಪವಾಸ ಮಾಡಬೇಕು. 18 ವಾರ ಉಪವಾಸ ಇದ್ದು ಆ ತಾಯಿನ ಹೋಗಿ ನೀವು ದರ್ಶನ ಮಾಡಿದ್ದು ಸತ್ಯ ಆದಲ್ಲಿ ಮಾತ್ರನೇ ನಿಮಗೆ ಆ ಶಾಪದಿಂದ ವಿಮುಕ್ತಿ. ಇಲ್ಲ ಅಂತ ಅಂದರೆ ಖಂಡಿತ ಯಾವ ಕಾರಣಕ್ಕೂ ಸಿಗೋದಿಲ್ಲ. ನೋಡಿ, ಯಾಕೆ ಆ ಆತ್ಮ ಶಾಂತಿ ಆಗಲ್ಲ ಅಂದರೆ ಅವರಿದ್ದಿದ್ದು 2 ಆತ್ಮ. ನೋಡಿ, ಫಸ್ಟ್ ಪ್ರಾಣದಲ್ಲಿ ಕೊಂದಿದ್ದು ಗರ್ಭಿಣಿನ. ಆ ಪ್ರಾಣದಲ್ಲಿ ಆ ಗರ್ಭಿಣಿ ಹೊಟ್ಟೆಲಿದ್ದಂಥ ಆತ್ಮ ಹೇಳುತ್ತಂತೆ, ನನ್ನ ತಾಯಿ ಎಷ್ಟು ತುಡಿತ ಪ್ರಾಣ ಬಿಟ್ಟಿದ್ದಾಳೋ, ನಿನ್ನ ದೇಹನೂ ಸರಿ, ನಿನ್ನ ಆರೋಗ್ಯನೂ ಸರಿ, ನಿನ್ನ ವಂಶನೂ ಸರಿ ನಾಶ ಆಗಲಿ ಅಂತ ಶಾಪ ಇಡುತ್ತಂತೆ. ಕಾರಣ ಆ ಭಗವಂತ ಎಲ್ಲಿತ್ತೋ ಒಂದು ಆತ್ಮನ ತಂದು ತನ್ನ ಗರ್ಭಿಣಿಯಲ್ಲಿ ಹಾಕ್ತಾನೆ. ಆಗ ಹಾಕಿದ್ದಂಥ ಟೈಮು ಯಾಗಳಿಗೆ ಅಂತ ಯಾರಿಗೂ ಗೊತ್ತಿರಲ್ಲ. ಆ ಹಾಕಿದ್ದಂಥ ಟೈಮಲ್ಲಿ ಆ ಆತ್ಮಕ್ಕೆ ಭಗವಂತ ಶಕ್ತಿ ಕೊಡ್ತಾನಂತೆ. ಫಸ್ಟು ಏನು ಅಂತ ಅಂದರೆ, ಏನೆಲ್ಲ ನಡೀತಾ ಇದೆಯೋ, ನೀನು ಹೋಗಿರೋ ಅಂಥ ದೇಹದಲ್ಲಿರೋ ಅಂಥ ಆತ್ಮದಲ್ಲಿ ಏನೆಲ್ಲ ನಡೀತಾ ಇದೆಯೋ ನೀನೆಲ್ಲನೂ ಅಬ್ಸರ್ವ್ ಮಾಡಬೇಕು, ಎಲ್ಲನೂ ಕ್ಯಾಚ್ ಮಾಡ್ಕೋಬೇಕು. ಇದರಲ್ಲಿ ಏನೆಲ್ಲ ಮಾಡಬೇಕು ಅಂತ ನೀನು ಅರ್ಥ ಮಾಡ್ಕೋಬೇಕು ಅನ್ನೋ ಶಕ್ತಿನ ತುಂಬ್ತಾನಂತೆ. ನೋಡಿ, ಆ ತನ್ನ ಹೊಟ್ಟೆಲಿರೋಂಥ ಗರ್ಭದಲ್ಲಿರೋಂಥ ಮಗುಗೆ ಏನೆಲ್ಲ ಭಗವಂತ ಕೊಡ್ತಾ ಇದ್ದಾನೆ, ಆ ಶಕ್ತಿಯಿಂದನೇ, ಆ ಸತ್ಯದಿಂದನೇ ಆ ಗರ್ಭಿಣಿ ಎಷ್ಟು ನೊಂದು ಪ್ರಾಣ ಬಿಟ್ಟಿರ್ತಾಳೋ ಆ ಪ್ರಾಣಕ್ಕೆ ಶಕ್ತಿ ಕೊಡದೆ ಇನ್ನೊಂದು ಆತ್ಮ ಹೊಟ್ಟೆಲಿರೋ ಅಂಥ ಆ ಆತ್ಮ ಕೊಡುವಾಗ ಆ ತಾಯಿಗೆ ಶಕ್ತಿ ಬರುತ್ತಂತೆ. ಆವಾಗಲೇ ಹೇಳೋದು, ತಾಯಿಗಿಂತ ಗರ್ಭಸ್ತ್ರೀ ಹತ್ಯೆ ಮಹಾಪಾಪ, ವಂಶ ಉದ್ಧಾರ ಆಗಾದಂಥ ಪಾಪ. ಆ ಪಾಪದಿಂದ ವಿಮುಕ್ತಿ ಖಂಡಿತ ಆಗಿ ಆ ರೀತಿ ಬಿಟ್ಬಿಡಬೇಡಿ. ಹೋಗಿ ಇನ್ನೂ ಉದ್ಧಾರ ಆಗಬೇಕಲ್ವೇ. ಪ್ರಪಂಚದಲ್ಲಿ ಎಷ್ಟೋ ಜನ ಗೊತ್ತಿದ್ದು ಮಾಡ್ತಾರೆ, ಗೊತ್ತಿಲ್ದಿರ ಮಾಡಿರ್ತಾರೆ. ಖಂಡಿತ ಆ ಗರ್ಭರಕ್ಷಾಂಬಿಕೆನ ಪ್ರಾರ್ಥನೆ ಮಾಡಿ ಆ ತಾಯಿ ಎಲ್ರಿಗೂ ಅನುಗ್ರಹ ಮಾಡಲಿ. ಖಂಡಿತ ಒಂದೊಂದು ಹೆಣ್ಣಿಗೂ ಆ ಗರ್ಭಕೋಶ ಅನ್ನೋ ಅಂಥದ್ದನ್ನು ಯಾವ ತೊಂದರೆ ಇಲ್ದರೆ ಈಗೆಲ್ಲ ಹುಟ್ಟಿದಂಥ ಮಕ್ಕಳಿಗೆ ಸಹ ಆ ಫೈಬ್ರಾಯ್ಡ್ ಬಂದ್ಬಿಡುತ್ತೆ. ಆ ಗರ್ಭರಕ್ಷಾಂಬಿಕೆನ ಪ್ರಾರ್ಥನೆ ಮಾಡುವಾಗ ಖಂಡಿತ ಒಂದು ದಿನ ನಿಮ್ಮ ಮುಂದೆ ಆ ಮಂತ್ರ ಸಹ ನಾನು ಇಡ್ತೀನಿ. ಖಂಡಿತ ನೋಡಿ, ಆ ಗುರುವಾರ ದಿವಸನ ಮಾತ್ರನೇ ಶ್ರೇಷ್ಠತೆ. ಆ ತಾಯಿಗೆ ಉಪವಾಸ ಇರಬೇಕು. ಹೆಣ್ಮಕ್ಳು ಇವಾಗ ಮದುವೆ ಆಗಿಬಿಟ್ಟು ಒಂದು 6 ತಿಂಗಳು ಆಗಲೇ ಆಮೇಲೆ ಮಗು ತಗೊಳ್ಳೋಣ, 1 ವರ್ಷ ಆಗಲೇ ಆಮೇಲೆ ಮಾಡ್ಕೊಳ್ಳೋಣ, ಖಂಡಿತ ಇರಬೇಡಿ.
ಯಾಕೆ ಅಂತ ಅಂದರೆ ಆ ಭಗವಂತ ಕೊಡೋಂಥ ಟೈಮಲ್ಲಿ ನೀವು ಬೇಡ ಅಂದರೆ ನಿಮ್ಮ ಲೈಫಲ್ಲಿ ಖಂಡಿತ ಮತ್ತೆ ಬರೋದಿಲ್ಲ. ನೋಡಿ, ಲಕ್ ಅನ್ನೋದು ಆ ಭಗವಂತ ಕೊಡಬೇಕೇ ವಿನಃ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ನೆಮ್ಮದಿ ಆಗಲಿ, ಒಂದು ಸಂತೋಷ ಆಗಲಿ, ಒಂದು ಆರೋಗ್ಯ ಆಗಲಿ, ಒಂದು ನಿದ್ರೆ ಆಗಲಿ ಆ ದೇವಿಯಿಂದ ಮಾತ್ರನೇ ಪಡ್ಕೊಳಕ್ಕೆ ಸಾಧ್ಯ, ಆ ಭಗವಂತನಿಂದ ಮಾತ್ರನೇ ಕೊಡೋಕ್ಕೆ ಸಾಧ್ಯ. ಇದೆಲ್ಲ ಮನುಷ್ಯ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಮನೆ ಬಿಡಿ, ಇವತ್ತು ಈ ಮನೇಲಿ ಇದ್ದೀವಿ, ನಾಳೆ ಇನ್ನೊಂದು ಮನೇಲಿ ಇರ್ತೀವಿ, ಅದು ಬೇರೆ ವಿಷಯ. ಮನೆ ನಮಗೆ ಬೇಕಾಗಿಲ್ಲ, ನಮ್ಮ ಮನಸ್ಸು, ನಮ್ಮ ದೇಹ ಆರೋಗ್ಯ ಇದೆಲ್ಲನೂ ಆ ಭಗವಂತ ಕೊಟ್ಟರೆ ಮಾತ್ರನೇ ಶ್ರೇಷ್ಠ ವಿನಃ ಯಾರು ಜನರು ಕೊಟ್ರೇನೂ ಸಹ ಅದು ಶ್ರೇಷ್ಠ ಅಲ್ಲ. ಒಂದೊಂದು ಕಣದಲ್ಲೂ ಆ ಭಗವಂತ ಬೆರ್ತಿದ್ದಾರೆ, ನಾವು ಅದು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ನಾವು ಮರ್ತು ಬಿಡ್ತೀವಿ. ಖಂಡಿತ ಆ ಭಗವಂತನ ಪ್ರಾರ್ಥನೆ ಮಾಡಿ, ಅದೇ ರೀತಿ ಆ ಗರ್ಭರಕ್ಷಾಂಬಿಕೆ ತಾಯಿನ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ. ಹೆಣ್ಮಕ್ಳಾಗಿರೋರು ಮದುವೆ ಆಗಿ 1-2 ವರ್ಷ 3 ವರ್ಷ ಇರೋ ಅಂಥವ್ರು ಖಂಡಿತ ಆ ತಾಯಿ ಗರ್ಭರಕ್ಷಾಂಬಿಕೆನ ಪ್ರಾರ್ಥನೆ ಮಾಡಿ. ಗೊತ್ತಿಲ್ಲದಿರೋ ಇರೋರು ಬನ್ನಿ, ನೇರವಾಗಿ ಏನು ಮಾಡಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ. ಆದರೆ ಗರ್ಭರಕ್ಷಾಂಬಿಕೆ ಪೂಜೆ ಮಾಡಲೇಬೇಕು, ಮಾಡಿದ್ರೆ ಮಾತ್ರನೇ ಪ್ರಾಪ್ತಿ, ಮಾಡಲಿಲ್ಲ ಅಂದರೆ ಖಂಡಿತ ಸಿಗಲ್ಲ. ಸಿಗ್ಬೋದು, ಹಾಗೆ ಸಹ ಸಿಗ್ಬೋದು. ಅದರಲ್ಲಿ ಬರೋ ಅಂಥ ದೋಷಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಗುರುವೇ ಶರಣು. पूज्याय राघवेन्द्राय सत्यधर्मरताय च